ಮೈಸೂರಿನ ಹಳೆ ನ್ಯಾಯಾಲಯ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ, ಬಿಗಿ ಭದ್ರತೆ. ರಾಜ್ಯದಲ್ಲಿ ಬಾಂಬ್ ಬೆದರಿಕೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಸಾರ್ವಜನಿಕರ ಸುರಕ್ಷತೆ ಕುರಿತು ಆತಂಕವನ್ನು ಉಂಟುಮಾಡಿವೆ. ಶಾಲೆಗಳು, ಹೋಟೆಲ್ಗಳು ಹಾಗೂ ವಿಮಾನ ನಿಲ್ದಾಣಗಳಿಗೆ ಬಾಂಬ್ ಬೆದರಿಕೆ ಸಂದೇಶಗಳು ಬಂದ ಬೆನ್ನಲ್ಲೇ ಇದೀಗ ನ್ಯಾಯಾಲಯಗಳನ್ನ ಗುರಿಯಾಗಿಸಿ ಕಿಡಿಗೇಡಿಗಳು ಬೆದರಿಕೆ ಹಾಕುತ್ತಿರುವುದು ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ಸರಣಿಯಲ್ಲಿ ಮೈಸೂರಿನ ಹಳೆ ಕೋರ್ಟ್ ಸಂಕೀರ್ಣಕ್ಕೆ ಬಾಂಬ್ ಬೆದರಿಕೆ ಬಂದಿರುವ ಘಟನೆ ಇಂದು ವರದಿಯಾಗಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ, ಮೈಸೂರು ಹಳೆ ಕೋರ್ಟ್ ಖಾಲಿ. ಮೈಸೂರಿನ ಹಳೆ ಕೋರ್ಟ್ಗೆ ಅನಾಮಧೇಯ ವ್ಯಕ್ತಿಗಳು ಇಮೇಲ್ ಮೂಲಕ ಬಾಂಬ್ ಇಡಲಾಗಿದೆ ಎಂದು ಬೆದರಿಕೆ ಸಂದೇಶ ಕಳುಹಿಸಿದ್ದಾರೆ. ಈ ಮಾಹಿತಿ ಲಭ್ಯವಾದ ತಕ್ಷಣ ನ್ಯಾಯಾಲಯದ ಆವರಣದಲ್ಲಿ ಗೊಂದಲ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಯಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳನ್ನ ತಕ್ಷಣವೇ ಕೋರ್ಟ್ ಕಟ್ಟಡದಿಂದ ಹೊರಗೆ ಕರೆದೊಯ್ಯಲಾಯಿತು. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕೋರ್ಟ್ ಆವರಣವನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದುಕೊಂಡರು. ಮೈಸೂರು ಹಳೆ ಕೋರ್ಟ್ಗೆ ಬಾಂಬ್ ಬೆದರಿಕೆ, ಶ್ವಾನದಳದಿಂದ ತೀವ್ರ ತಪಾಸಣೆ. ಬಾಂಬ್ ಪತ್ತೆ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಶ್ವಾನದಳದೊಂದಿಗೆ ಕೋರ್ಟ್ ಒಳಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತೀವ್ರ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರತಿಯೊಂದು ಕೊಠಡಿ, ಕಾರಿಡಾರ್ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸೂಕ್ಷ್ಮವಾಗಿ ತಪಾಸಣೆ ಮಾಡಲಾಗುತ್ತಿದೆ. ದೂರೇ 1.25 ಕರೆಂಟ್ ಕೊಟ್ಟಿದ್ದಾರೆ. ಏನೂ ಇಲ್ಲ. ಆದರೆ ನಮ್ಮ ಮೈಸೂರಲ್ಲಿ ಇದು ಎರಡನೇ ಇನ್ಸಿಡೆಂಟ್ ಆಗ್ತಾ ಇರೋದು. ಈಗ ತಮಗೆಲ್ಲ ಗೊತ್ತಿರುವಂಥ ಈಗ ಭಾರತೀಯ ಮೈಸೂರಿನ ಅರಮನೆ ಮುಂದೆ ಸಹ ಒಂದು ಬ್ಲಾಸ್ಟಿಂಗ್ ಆಯಿತು. ಅದಾದ ನಂತರ ಮ್ಯಾಟ್ರ್ ಸೆನ್ಸೇಷನ್ ಆದ ಕಾರಣ ಆಗಿ ಭದ್ರತಾ ವ್ಯವಸ್ಥೆ ಚುರುಕಾಗಿದೆ. ಒಂದು ವಿಚಾರದ ಸಂಗತಿ ಏನಂದರೆ, ಇದುವರೆಗೂ ಸಹ ಉನ್ನತ ಪೊಲೀಸ್ ಅಧಿಕಾರಿಗಳು ಯಾರು ಇಲ್ಲಿಗೆ ಭೇಟಿ ಕೊಡದೇ ಇರುವಂಥದ್ದು. ಬರೀ ಪ್ರಕಾರ ಕಮಿಷನರು ಬರಬೇಕಾಗಿತ್ತು. ಯಾಕಂದರೆ ಸೆನ್ಸಿಟಿವ್ ಮ್ಯಾಟರ್ ಇದೆ. ಆಮೇಲೆ ನ್ಯಾಯಾಲಯಕ್ಕೆ ಬಾಂಬ್ ಇಟ್ಟಿದೆ ಅಂತ ಒಂದು ವಿಷಯ ಬಂದಾಗ ಜುಡಿಷಿಯಲ್ ಮೇಲೆ ಆಗುತ್ತಿರುವಂಥ ಒಂದು ವರ್ತನೆ ಆಗ್ತಾ ಇದೆ. ಇದು ಇದಕ್ಕೆ ಇಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿದ್ದು ಮಾನಸಿಕವಾಗಿ ಎಲ್ಲರಿಗೂ ಧೈರ್ಯ ಹೇಳುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ನಮ್ಮಲ್ಲಿ ಇದು ಬಂದಿಲ್ಲ. ಜನಪ್ರತಿನಿಧಿಗಳೆಲ್ಲ ಇದ್ದಾರೆ ಸರ್. ಈಗ ಜನಪ್ರತಿನಿಧಿಗಳು ಅವರು ಏನೋ ಕಾಣ್ತಾ ಇಲ್ಲ. ಅವರು ಕೆಲವರು ಹೇಳ್ತಾರೆ ಮೈಸೂರಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ, ಇಲ್ಲ ಅಲ್ಲಿ ಇದ್ದೀವಿ ಅಂತ. ಈಗ ಸದ್ಯ ಪರಿಸ್ಥಿತಿಯಲ್ಲಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಅಡ್ವೊಕೇಟ್ಸ್ಗಳು ಮತ್ತು ಕಕ್ಷಿದಾರರೆಲ್ಲ ನ್ಯಾಯದಿಂದ ಹೊರಗಡೆ ಇದ್ದಾರೆ, ಇಲ್ಲ ಒತ್ತಡದಲ್ಲಿ ಮತ್ತೆ ಭಯಭೀತರಾಗಿದ್ದಾರೆ. ಯಾಕಂದರೆ ಒಂದೊಂದ್ಸರಿ ಕೋರ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ತಮಗೆ ಗೊತ್ತಿರುವಂಥ ಮಾಧ್ಯಮಗಳಿಗೆ ಗೊತ್ತಿದೆ. 5 ವರ್ಷ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಬಾತ್ರೂಮ್ನಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದಾದ ನಂತರ ಸ್ವಲ್ಪ ಭದ್ರತಾ ಲೋಪವನ್ನು ಸರಿಪಡಿಸೋ ಕಾರ್ಯಕ್ರಮ ಕಂಡುಕೊಂಡಿತ್ತು. ಆದರೆ ಈಗಿನ ಬರ್ತಾ ಹಳೆ ಮ್ಯಾಟ್ರ್ ಹಳೆಯಾಗ್ತಾ ಇದೆ ಅಂತ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು ಸಹ ಲೋಪನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರಾಗಲಿ ಯಾರೇ ಆಗಲಿ ನಿರರ್ಗಳವಾಗಿ ನಾವು ಕೋರ್ಟ್ ಪ್ರವೇಶ ಮಾಡ್ಬೋದು. ಯಾವುದೇ ರೀತಿಯ ಭದ್ರತೆ ನಮ್ಮಲ್ಲಿ ಇಲ್ಲ. ಇದರಿಂದ ಹೇಳಿದ್ರೆ ನ್ಯಾಯಾಂಗಕ್ಕೆ, ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ತುಂಬ ಅನಾಹುತ ಆಗುತ್ತೆ. ಮಾಧ್ಯಮ ಮಿತ್ರರಿಗೆ ನಾವು ಹೇಳುವಂಥದ್ದಿಲ್ಲ, ಯಾಕೆ ನಮ್ಮಿಂದ ತುಂಬ ವಿಷಯಗಳು ಈಗಾಗಲೇ ಬಂದಿರುತ್ತೆ, ಸುಮಾರು ಆಗಿದೆ. ಆ ಥರ ಆದರೂ ಸಹ ಇಲ್ಲಿ ವಕೀಲರುಗಳಿಗೆ ರಕ್ಷಣೆ ಇಲ್ಲ, ಕಕ್ಷಿದಾರರು ಇಲ್ಲ, ಉತ್ತಮವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಪಾಲನೆ ಮಾಡಲು ಆಗ್ತಾ ಇಲ್ಲ. ಮುಂದಾದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿನ ಬಾಂಬ್ ಅಂತ ಅಪರಿಚಿತರ ಒಳಗೆ ಬಂದಿದ್ದಾಗ ಬಿದ್ದಿರುವಂಥದ್ದು ಏನು ಕಾರ್ಯಕ್ರಮವನ್ನು ಮಾಡಬೇಕು ಅದನ್ನು ತಗೋಬೇಕು ಅಂತ. ಈ ಬಾಂಬ್ ಬೆದರಿಕೆ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದ್ದು, ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದು, ಜನರು ಭಯಪಡಬೇಕಿಲ್ಲ ಎಂದು ಮನವಿ ಮಾಡಿದ್ದಾರೆ. ಇತ್ತ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿದವರ ಪತ್ತೆಗೆ ಸೈಬರ್ ಕ್ರೈಂ ಪೊಲೀಸರು ತನಿಖೆ ಆರಂಭಿಸಿದ್ದು, ಪ್ರಕರಣದ ಹಿಂದಿರುವ ಉದ್ದೇಶದ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ.